Hey God, Vishal, it's such a joy for me to be with all of you today. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತು ನಿಮ್ಮ ಮಧ್ಯದಲ್ಲಿ ಇರೋದು ಬಹಳ ಸಂತೋಷ. Without a doubt, we all go through moments when we face mountains in life. ಯಾವ ಸಂದೇಹವಿಲ್ಲದೆ ನಾವೆಲ್ಲರೂ ಬೆಟ್ಟಗಳ ಹಾಗೆ ಸಮಸ್ಯೆ ಎಂಬ ಒಂದು ಸನ್ನಿಹದಲ್ಲಿ ನಾವು ಹೋಗುತ್ತೇವೆ. A mountain of sickness, a mountain of legal battles, a mountain of some trouble in your workplace. ಬೆಟ್ಟಗಳೆಂಬ ಕಾಯಿಲೆಗಳು, ಬೆಟ್ಟಗಳೆಂಬ ಒಂದು ನ್ಯಾಯವಾದ ಹೋರಾಟಗಳು ಎಂಬ ಸಮಸ್ಯೆಗಳು ಎಂಬುದಾಗಿ ನಾವು ಹೋಗಬಹುದು. And you're wondering, how can I face this mountain? ನೀವು ಯೋಚನೆ ಮಾಡಬಹುದು, ಹೇಗೆ ಈ ಬೆಟ್ಟಗಳನ್ನು ನಾನು ಎದುರಿಸೋದು? See, when we think about big mountains like the Himalayas, ನಾವು ದೊಡ್ಡ ಬೆಟ್ಟಗಳು ಅಂತ ನೋಡುವಾಗ ಹಿಮಾಲಯ ಬೆಟ್ಟ ಆ ರೀತಿಯಾಗಿ ನಾವು ನೋಡುವಾಗ, especially when we center around Mount Everest, ನಾವು ಮೌಂಟ್ ಎವರೆಸ್ಟ್ ಅದರ ಬಗ್ಗೆ ನಾವು ನೋಡುವಾಗ, now that we are in the month of May, this is the season when people climbed the Mount Everest a lot. ಆ ಮೇ ತಿಂಗಳಿನಲ್ಲಿ ಮೌಂಟ್ ಎವರೆಸ್ಟ್ ನಲ್ಲಿ ಅನೇಕ ಜನರು ಚಾರಣ ಹೋಗ್ತಾರೆ. It was during this time that Hillary and Tenzing climbed to the top for the very first time. ಆ ಒಂದು ಹಿಲರಿ ಮತ್ತೆ ಟೆನ್ಸಿಂಗ್ ಅವರು ಮೊದಲನೇ ಸಾರಿ ಆ ಬೆಟ್ಟದ ಮೇಲೆ ಹತ್ತಿದರು ಎಂಬುದಾಗಿ ಕೂಡ ನಾವು ನೋಡ್ತೇವೆ. Now, what I want you to understand is Hillary was a mountaineer, ಹಿಲರಿ ಅಂತ ಅವರು ಬೆಟ್ಟವನ್ನು ಹತ್ತುವವರು, but Tenzing was a Sherpa. ಆದರೆ ಡೆನ್ಸಿಂಗ್ ಅನ್ನೋರು ಆ ಮಾರ್ಗವನ್ನು ತೋರಿಸಿದವರು. Sherpas are the people indigenous people in Nepal. ನೇಪಾಳಲ್ಲಿ ಇರುವಂತಹ ಒಂದು ಜನಾಂಗದವರು. These people are very skilled and they are experts in mountain climbing. ಅವರು ಈ ಬೆಟ್ಟಗಳಲ್ಲಿ ಹತ್ತುವುದರಲ್ಲಿ ಬಹಳ ನಿಪುಣರು. Now, for example, when you are fixing the ropes, they will go before and they will fix everything and be ready for the mountaineer. ಒಂದು ವೇಳೆ ಹಗ್ಗಗಳನ್ನು ಕಟ್ಟಬೇಕೆಂಬುದಾದರೆ ಇವರು ಮುಂದೆನೇ ಹೋಗಿ ಹಗ್ಗಗಳನ್ನು ಕಟ್ಟಿ ಬೆಟ್ಟ ಹತ್ತುವುದಕ್ಕೆ ಸಹಾಯ ಮಾಡುತ್ತಿದ್ದರು. If the mountaineers are in camp 1, the Sherpas are already in camp 2, making sure that everything is fine. ಬೆಟ್ಟ ಹತ್ತುವವರು ಕ್ಯಾಂಪ್ 1 ನಲ್ಲಿ ಇರುವುದಾದ್ರೆ ಈ ಶರ್ಪಾಸ್ ಅನ್ನೋರು ಮುಂದೆ ಹೋಗಿ ಕ್ಯಾಂಪ್ 2 ನಲ್ಲಿ ಅವರು ಇರುತ್ತಾರೆ. They will make sure the ropes are fine. They'll make sure that there is no any kind of danger around, and they will be very clear on that. ಅವರು ಮುಂದೆ ಹೋಗಿ ಈ ಎಲ್ಲ ಹಗ್ಗಗಳು ಸರಿಯಾಗಿದೆಯಾ, ಯಾವುದೇ ಅಪಾಯ ಇಲ್ಲ ಎಂಬುದನ್ನು ಅವರು ಸ್ಪಷ್ಟಪಡಿಸುವುದಕ್ಕೋಸ್ಕರ ಬಹಳ ನಿಪುಣರು. On a similar way, the Bible says in Isaiah 45 verse 2, ಅದೇ ಪ್ರಕಾರ ಯೆಶಾಯ 45:2 ವಾಕ್ಯದಲ್ಲಿ ಹೀಗಿದೆ, where God is saying, I will go before you and level your mountains. ದೇವರಿಗನ್ನುತ್ತಾನೆ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು. The same way the Sherpas go before you to make sure everything is fine, God is saying, I will go before you to make sure everything is fine. ಹೇಗೆ ಆ ಸರ್ಪಾಸ್ ಎಂಬ ಜನಾಂಗದವರು ಆ ಬೆಟ್ಟದ ಮುಂದೆ ಮೇಲೆ ಹೋಗಿ ಹೇಗೆ ದಾರಿಗಳನ್ನು ಸಮ ಮಾಡುತ್ತಿದ್ದರೋ ಅದೇ ಪ್ರಕಾರ ದೇವರು ಅನ್ನುತ್ತಾನೆ, ನಾನು ನಿಮ್ಮ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುತ್ತೇನೆ. And today I want you to be encouraged. ನಾನು ನಿಮಗೆ ಇವತ್ತು ಪ್ರೋತ್ಸಾಹಿಸ್ತೇನೆ. That big mountain that you are finding it hard to conquer, ನಿಮ್ಮ ಜೀವಿತದಲ್ಲಿ ದೊಡ್ಡ ಬೆಟ್ಟಗಳಂತೆ ಇರುವಂತ ಸಮಸ್ಯೆಗಳು, your Sherpa God has already gone before you to level the mountains and to prepare the way for you. ಅಂದ್ರೆ ಶರ್ಪಾಸ್ ಎಂಬ ಆ ಒಂದು ನಮ್ಮ ದೇವರು ಮುಂದೆ ಹೋಗಿ ನಿಮಗಿರುವಂತ ಎಲ್ಲಾ ದಿಣ್ಣೆಗಳನ್ನು ಸಮ ಮಾಡುತ್ತಾನೆ. And he will take care of you. ಆತನು ಆ ಕಾರ್ಯವನ್ನು ನಿಭಾಯಿಸುತ್ತಾನೆ. He will make sure there are no dangers to your destiny. ಆತನು ಮುಂದೆ ಹೋಗಿ ನಿಮಗೆ ಯಾವುದೇ ಅಪಾಯ ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ. He will make sure that the crooked paths are made straight. ಆತನು ಎಲ್ಲಾ ಡೊಂಕಾದ ದಾರಿಯನ್ನು ಸರಿ ಮಾಡುತ್ತಾನೆ. And he will make sure that you will be able to fulfill your purpose. ಆತನು ನಿಮ್ಮ ಒಂದು ಗುರಿಯು ಸಂಪೂರ್ಣಗೊಳ್ಳುವಂತೆ ಆತನು ನೋಡಿಕೊಳ್ಳುತ್ತಾನೆ. So today my challenge is that you will face your mountains in life knowing that God has already gone before you. ಇವತ್ತು ನಾನು ನಿಮಗೆ ಒಂದು ಸವಾಲನ್ನು ಹಾಕುತ್ತೇನೆ. ನಿಮ್ಮ ಜೀವಿತದಲ್ಲಿ ಬೆಟ್ಟಗಳಂತಿರುವ ಎಲ್ಲಾ ಸಮಸ್ಯೆಗಳಿಗೂ ದೇವರು ಮುಂದೆ ಹೋಗಿ ದಾರಿಯನ್ನು ಸಮ ಮಾಡುತ್ತಾನೆ. You're wondering how you're going to pay your fees. God is already there to make a way. ನೀವು ಒಂದು ವೇಳೆ ಯೋಚನೆ ಮಾಡಬಹುದು, ಹೇಗೆ ನಾನು ಫೀಸ್ ಅನ್ನು ಕಟ್ಟೋದು ಎಂಬುದಾಗಿ. ದೇವರು ನಿಮ್ಮ ಮುಂದೆ ಹೋಗಿ ಅದನ್ನು ಕಟ್ಟುವುದಕ್ಕೆ ಸಹಾಯ ಮಾಡುತ್ತಾನೆ. You're wondering how I'm going to get a job. God is already making sure that you will get the right job. ಒಂದು ವೇಳೆ ನೀವು ಯೋಚನೆ ಮಾಡಬಹುದು, ಹೇಗೆ ನನಗೆ ಒಂದು ಕೆಲಸ ಸಿಗುತ್ತದೆ ಎಂಬುದಾಗಿ. ದೇವರು ನಿಮ್ಮ ಮುಂದೆ ಹೋಗಿ ನಿಮಗೆ ತಕ್ಕ ಕೆಲಸವನ್ನು ಸಿಗುವಂತೆ ದಾರಿಯನ್ನು ಸಿದ್ಧ ಮಾಡಿದ್ದಾನೆ. You're wondering how will I meet the right person? God is already preparing the right person. ನೀವು ಒಂದು ವೇಳೆ ಯೋಚನೆ ಮಾಡಬಹುದು, ಹೇಗೆ ಸೂಕ್ತ ವ್ಯಕ್ತಿಯನ್ನು ನನ್ನ ಜೀವಿತದಲ್ಲಿ ನಾನು ಆರಿಸಿಕೊಳ್ಳೋದು. ದೇವರು ಮುಂದೆ ಹೋಗಿ
ನಿಮಗೆ ಸೂಕ್ತ ವ್ಯಕ್ತಿಯನ್ನು ಆರಿಸಿಕೊಳ್ಳುವಂತೆ ಸಹಾಯ ಮಾಡುತ್ತಾನೆ. God, I pray for those who are watching, listening, ದೇವರೇ, ನಾನು ಪ್ರಾರ್ಥನೆ ಮಾಡುತ್ತೇನೆ, ಇದನ್ನು ಕೇಳುವವರು ನೋಡುವವರು, that this word will encourage them to know ಈ ವಾಕ್ಯಗಳು ಅವರಿಗೆ ಒಂದು ಉತ್ಸಾಹವನ್ನು ಉಂಟು ಮಾಡಲಿ. that you have already gone before them to prepare the way. ದೇವರೇ, ನೀವು ಅವರ ಮುಂದೆ ಹೋಗಿ ಅವರಿಗೋಸ್ಕರ ಒಂದು ದಾರಿಯನ್ನು ಸಿದ್ಧ ಮಾಡಿದ್ದೀರಾ ಎಂಬುದನ್ನು ಅವರು ತಿಳಿದುಕೊಳ್ಳಲಿ. And that you will make things beautiful at the right time. ದೇವರೇ, ನೀವು ಸೂಕ್ತ ಸಮಯದಲ್ಲಿ ಎಲ್ಲಾ ಕಾರ್ಯಗಳನ್ನು ಸರಿಯಾಗಿ ಮಾಡುತ್ತೀರಾ ಎಂಬುದನ್ನು ಅವರು ತಿಳಿದುಕೊಳ್ಳಲಿ. And we will be able to reach our destiny in Jesus' name. ದೇವರೇ, ನಮಗಿಟ್ಟಿರುವಂತ ಗುರಿಯನ್ನು ನಾವು ಮುಟ್ಟುತ್ತೇವೆ ಯೇಸುವಿನ ನಾಮದಲ್ಲಿ. In Jesus' name I pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇನೆ. Amen. ಆಮೆನ್.